ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಶ್ರೀಮಂತಕ್ಕೆ ಹೋಗಿದ್ನಲ್ಲ ಹಿಂದಿನ ವಿಡಿಯೋದಲ್ಲಿ, ನಾನು ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ. ಸೊ ಈಗ ನಾನು ಆಲ್ರೆಡಿ 7:30 ಆಗಿತ್ತು ನಾನು ಹೋದಾಗ ಶ್ರೀಮಂತಕ್ಕೆ. ಚಳ್ಳಕೆರೆಯಲ್ಲಿ ಇಳ್ಕೊಂಡು ನಾನು ಶ್ರೀಮಂತಕ್ಕೆ ಮತ್ತು ಅಲ್ಲಿಂದ ಬಸ್ಸಿಗೆ ಹೋಗಿದ್ದು. ನಮ್ಮ ಅಕ್ಕರ ಮಗನಿಗೆ ಮದುವೆ ಮಾಡ್ಕೊಬಂದಿದ್ವಲ್ವ, ನನ್ನ ಸೊಸೆ ಮನೆಗೆ ಹೋಗಿದ್ದು. ಎಲ್ಲ ಆಲ್ರೆಡಿ ನಮ್ಮ ಫ್ಯಾಮಿಲಿ ಎಲ್ಲ ಬಂದುಬಿಟ್ಟಿದ್ರು. ಸೊ ಎಲ್ಲರೂ ಕೂಡ ಹೊರಗಡೆ ಗಾಳಿ ಕೂತ್ಕೊಂಡು ತರಕಾರಿಗಳೆಲ್ಲ ಹೆಚ್ಕೊಡ್ತಾಯಿದ್ರು, ಯಾಕೆಂದರೆ ಅಡುಗೆ ಭಟ್ರು ಬಂದಿದ್ರು ಅಡುಗೆ ಮಾಡೋಕ್ಕೆ. ಸೊ ಹಾಗಾಗಿ ನೋಡ್ತಾ ಹೋಗಿ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಕೊನೆವರೆಗೂ. ಹ್ಞೂ ಚೆನ್ನಾಗಿದ್ರಿ ನೀವು ಇವಾಗ ಸಾಯಂಕಾಲ ಅದೇ ಒಂದು ಬಸ್ ಬರುತ್ತಲ್ಲ ಇವಾಗ ಚಳ್ಳಕೆರೆಯಿಂದ. ಅಣ್ಣ ಏನು ಬಂದಿಲ್ಲ, ಜೊತೆಗೆ ಬಂದಿಲ್ಲ. ಅವರೆಲ್ಲ ಮಾಡ್ತೀವಿ ಬರಕೋತಿ ಅವ್ರನ್ನ ಯಾರು ತರಕಾರಿ ಮಾಡ್ಕೊಂಬಂದೆ. ದೂರ ಹೋಗ್ತಾನೆ. ಹೇಳು ತಲೆ ಹಂಗಂದ್ ಕಡ್ರಿ ಸರಿ ಕುತ್ಕೊಳ್ರಿ ಈಗ ಗೊಬ್ಬರ ಬರ್ಲಿ ತಡಿ ಸುಶೀಲಜಿ ಬರ್ಲಿ, ನೀವು ಐತೆ ಗ್ರಾಚಾರ ಮಾಡಿಸ್ತೀನಿ. ಸಾಕು ಬರೀ ಹಣ ಊಟ ಮಾಡೋಣ ನೀನು. ಈಗ ನೋಡಿದ್ರಲ್ಲ ಎಲ್ಲರೂ ಕೂಡ ಮಾತಾಡಿಕೊಂಡು ಎಷ್ಟು ಖುಷಿಯಿಂದ ಎಲ್ಲ ರಾತ್ರಿಗೆಲ್ಲ ತರಕಾರಿ ಹೆಚ್ಚಿ ಕೊಟ್ವಿ ನಾವು ಅಡುಗೆ ಭಟ್ರಿಗೆ. ಸೊ ಬೆಳಗ್ಗೆ ಇದು ಒಬ್ಬಟ್ಟು ಮಾಡಿ ಹೋಗಿದ್ದಾರೆ ಆಲ್ರೆಡಿ. ನಾವು ರಾತ್ರಿ ಒಂದು 11:30-12 ಗಂಟೆವರೆಗೂ ಎದ್ದಿದ್ವಿ ಅಷ್ಟೇ. ಆಮೇಲೆ ಹೋಗಿ ಮಲ್ಕೊಂಡ್ವಿ. ಒಬ್ಬಟ್ಟು ಮಾಡೋದೆಲ್ಲ ಏನು ಶೂಟ್ ಮಾಡ್ಕೊಂಡಿಲ್ಲ. ಸೊ ನಾನು ಇನ್ನು ಫೈನಲಿ ಒಬ್ಬಟ್ಟನ್ನೆಲ್ಲ ಒಂದು ಶೂಟ್ ಮಾಡಿಕೊಂಡು ಫೈನಲಿ ನಾನು ಕೂಡ ರೆಡಿ ಆದೆ. ಇಲ್ಲಿ ಪಕ್ಕದಲ್ಲಿ ಬರ್ತಿದ್ದಾನಲ್ವ, ಅವನ ಹೆಸರು ಅಕ್ಷಿತ್ ಅಂತ ಹೇಳ್ಬಿಟ್ಟು, ಅವನ್ನ ಚಿಕ್ಕ ಹುಡುಗಾದಾಗ ತುಂಬ ಚೆನ್ನಾಗಿ ಸಾಕಿದ್ದೀನಿ ನಾನು. ಅವನು ಹೋಗಿದ್ದೀನಿ ಅಂದರೆ ಸಾಕು, ಇವಾಗೆಲ್ಲ ಮೊದಲು ಅತ್ತೆ ಅತ್ತೆ ಅಂತ ಕರಿತಾ ಇದ್ದೆ, ಇವಾಗ ಬರೀ ಏಕವಚನದಲ್ಲಿ ಸುನೀತಾ ಅಂತ ಕರಿತಾನ ಅವನು. ಅವನ ತಂಗಿ ಇದ್ದಾಳೆ, ಅವಳಂತೂ ಎಷ್ಟು ಮಾತಾಡ್ತಾಳೆ ಅಂತಂದರೆ ಹೇಳೋಕ್ಕೆ ಆಗೋದಿಲ್ಲ, ಅಷ್ಟೊಂದು ಮಾತಾಡ್ತಾಳೆ. ಸೊ ಇನ್ನು ನೋಡಿ, ಇವರು ನಮ್ಮ ಸ್ವಂತ ಅತ್ತಿಗೆ, ಈ ಕಡೆನೂ ನಮ್ಮ ಅತ್ತಿಗೆನೇ ನಮ್ಮ ದೊಡ್ಡಪ್ಪನ ಸೊಸೆ. ಇವರು ಶಾರದಮ್ಮ ಅಂತ ತುಂಬ ಬೇಕಾಗಿರೋ ಅಂಥ ಅಕ್ಕ ಇವರು. ಅದೇ ಇವಾಗ ಅಕ್ಷಿತ್ ಅಂತ ಹೇಳಿದ್ನಲ್ಲ, ಅವ್ರ ಅಜ್ಜಿ ಇವರು. ನಮಗಂತೂ ತುಂಬ ಅಮ್ಮನ ಥರ ಅವರು. ಸೊ ಅವ್ರದ್ದು ಒಂದು ವಿಡಿಯೋ ಮಾಡಿಕೊಂಡೆ. ಇನ್ನು ನಮ್ಮ 4 ಜನದ್ದು ಒಂದು ಅಕ್ಷಿತ ವಿಡಿಯೋ ಮಾಡಿಕೊಟ್ಟ. ಎಲ್ಲ ಅಕ್ಷಿತಿಂದೇ ಇದು ಶೂಟಿಂಗು, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾನೆ ಅವನಂತೂ ನಿಜವಾಗೂ. ಇಲ್ಲಿ ಇನ್ನು ಊಟಕ್ಕೆ ಎಲ್ಲ ರೆಡಿ ಮಾಡಿದರು. ಅದನ್ನೆಲ್ಲ ಒಂದು ಸುಮ್ಮನೆ ಅಲ್ಲಿ ನಿಂತ್ಕೊಂಡು ನಾವು ರೆಡಿಯಾಗಿ ವಿಡಿಯೋ ಮಾಡ್ಕೊಂಡ್ವಿ. ಇನ್ನೆಲ್ಲರೂ ಕೂಡ ಕೂತ್ಕೊಂಡು ವಿಡಿಯೋ ಮಾಡ್ಕೊಂಡ್ವಿ. ಇನ್ನು ಊರಿಂದ ಜನ ಬಂದಿರಲಿಲ್ಲ, ಅಂದರೆ ಅಕ್ಕನೂ ನಮ್ಮ ಪ್ರವೀಣ ಇಬ್ಬರು ಕರ್ಕೊಂಡು ಬರ್ತಾರೆ ಇವಾಗ ಎಲ್ಲರನ್ನೂ. ಪರಶಾಂಪುರದಿಂದ ಮತ್ತು ನನ್ನ ತವ್ರ ಮನೆಯಿಂದ ಎಲ್ಲರೂ ಕೂಡ ಬರ್ತಾರೆ. ಸೊ ನಾವು ಮಾತ್ರ ಇಷ್ಟು ಜನ, ಒಂದು 10 ಜನ ಬಂದಿದ್ವಿ ಅಷ್ಟೇ. ಅಮ್ಮ, ನಾನು, ಇವರೆಲ್ಲ ಬಂದಿದ್ವಿ. ಎಲ್ಲರೂ ಕೂಡ ಕೂತ್ಕೊಂಡು ಸುಮ್ಮನೆ ಮಾತಾಡ್ಕೊಂಡು ಕೂತಿದ್ವಿ. ಆಲ್ರೆಡಿ ಒಂದು 8:30 ಆಗಿತ್ತು ಅಂತ ಅನಿಸುತ್ತೆ. ಇನ್ನು ಇವಾಗ ಕುಂಡ್ರಿಸ್ಬೇಕು ಹುಡುಗಿನ 9:30ಗೆಲ್ಲ. ಇನ್ನು ಸುಮ್ಮನೆ ಮಾತಾಡಿಕೊಂಡು ಹಾಗೆ ಗಾಳಿ ಕೂತ್ಕೊಂಡಿದ್ವಿ. ಏಕೆಂದರೆ ಸಿಕ್ಕಾಪಟ್ಟೆ ಸೆಕೆ ಇತ್ತು ಅಂತಲೇ ಹೇಳ್ಬೋದು. ಬಿಸಿಲು ಜಾಸ್ತಿ ಇಲ್ಲಿ ತುಮಕೂರು ಕಡೆಯಿಂದನೂ ಆ ಕಡೆ ಜಾಸ್ತಿ ಬಿಸಿಲಿದೆ ಹೇಳಬೇಕು ಅಂತಂದರೆ. ಇನ್ನು ಫೈನಲಿ ಎಲ್ಲ ಒಂದು ಸುಮ್ಮನೆ ಹಾಗೆ ಶೂಟ್ ಮಾಡ್ಕೊಂಡ್ವಿ. ನಾನು ಇವತ್ತು
ಮೆರೂನ್ ಕಲರ್ ಸೀರೆಗೆ ಪಿಂಕ್ ಬಾರ್ಡ್ರ್ ಬಂದಿತ್ತು. ಸೊ ಈ ಸ್ಯಾರಿ ಬಂದುಬಿಟ್ಟು ಇದ್ರ ಬ್ಲೌಸು ಪಿಂಕ್ ಆಗಿತ್ತು, ಅದು ಐರನ್ ಮಾಡೋರು ಸುಟ್ಟಾಕ್ಬಿಟ್ಟಿದ್ರು. ಈಗ ನಾನು ಅದರದ್ದೇ ಇನ್ನೊಂದಿತ್ತು ಗ್ರೀನ್ ಕಲರ್ಗೆ ಪಿಂಕ್ ಬಂದಿರೋದು, ಅದನ್ನು ಹಾಕ್ಕೊಂಡಿದ್ದೆ. ಇನ್ನು ಸೆಕೆಗೆ ಎಷ್ಟೇ ರೆಡಿ ಆದರೂ ಕೂಡ ನಾವು ಚೆನ್ನಾಗಿ ಕಾಣಿಸಲ್ಲ ಬಿಡಿ, ಸೆಕೆ ನೀರು ಹುಡ್ತಲೇ ಇರುತ್ತೆ. ಇನ್ನು ನೋಡಿ ಈಗ ಎಲ್ಲರೂ ಬಂದರು. ಈಗ ಎಲ್ಲರೂ ಕೂಡ ಹಣ್ಣುಗಳೆಲ್ಲ ಏನೇನೆಲ್ಲ ಸ್ವೀಟ್ಸ್ ತಂದಿದ್ರು ಅದನ್ನೆಲ್ಲ ರೂಮಲ್ಲಿ ಕೂತ್ಕೊಂಡು ಜೋಡಿಸ್ತಿದ್ದಾರೆ. ಸೊ ಇನ್ನೇನೆಲ್ಲ ಹುಡುಗಿ ಮುಂದಕ್ಕೆ ಈಗ ಇಡಬೇಕು. ನೋಡ್ತಾ ಹೋಗಿ, ಚೆನ್ನಾಗಿರುತ್ತೆ ಕೊನೆವರೆಗೂ ವಿಡಿಯೋನ. ಹನ್ನೊಂದು ಗಂಟೆವರೆಗೂ ಚೆನ್ನಾಗಾಯ್ತು. ನಾನು ತಿರ್ಗಿ ಅಲ್ಲಿ ವಿಚಾರಿಸ್ತೀನಿ, 11:15 ಚೆನ್ನಾಗೈತೆ ಅಂದ್ರೆ ವರ್ಲ್ಡ್ ಹಿಂದಕ್ಕೆ ಹೋಗಿ ಬಂದ್ವಿ. ಹೌದು ಕರ್ಕೊಂಡ್ಬಂದಾಗಿದ್ರು ಬರಕ್ಕೆ ಬಿಟ್ಟು ಹೋಗೋಣ ಅಂದ್ರೆ ಇಲ್ಲ, ನಾನು ಊರಿಗೆ ಹೋಗಿ ಬಾರಂ ಟೈಮ್ ಆಯ್ತು. ಇಲ್ಲ ಈಗ ಒಂದ್ಸತಿ ನಿನ್ಗೆ ಅದು ಗೊತ್ತಿಲ್ಲ ಅಂತ ನೋಡಿ. ಕರೆಂಟ್ ತಡೆಜೋ ತಡಿ ಈಗ ಚೇರ್ ತಗೊಂಡ್ರೆ ಚೇರ್ ತಗೊಂಡ್ರೆ ಹೋಗಿ ಚೇರ್ ತಗೊಂಡು ಕುತ್ಕೊಳ್ರಿ. ಅಲ್ಲಿ ಹೋಗಿ ಇನ್ನೊಂದು ಸಾಕಾಯ್ತು, ತಗೊಂಡು ಕುತ್ಕೊಳ್ರಿ ಚೇರ್ ತಗೊಂಡು. ಸರಿ, ಅದಕ್ಕೊಂದು ಎಲೆ ಒಂದು ಅಕ್ಕಿ ಕೇಳಮ್ಮ. ಸಾಕು ಹೇಳು.
ಸೀರೆ ಕೊಡು. ಅದು ಇದು ಆಗಿಲ್ಲ. ಈ ಕಡೆ ನೋಡಿ. ಸೊ ಈಗ ನೋಡಿದ್ರಲ್ಲ, ಇವಳು ನಮ್ಮ ಅಕ್ಕ ಇಷ್ಟೊತ್ತೆಲ್ಲ ಮಾಡಿಬಿಟ್ಟಿದ್ದು ಅವಳೇನೆ. ಏಕೆಂದರೆ ಅರಿಶಿನ ಕುಂಕುಮ ಎಲ್ಲ ತಂದಿರೋದೆಲ್ಲ ಅವಳಿಗೆ ಒಡ್ಲು ದುಂಬ್ತೀವಿ ಅಂತ ಹೇಳ್ತೀವಿ ನಾವು. ಅಂದರೆ ನಿಮ್ಮ ಕಡೆ ಹೇಗಂತಾರೆ ನಂಗೆ ಗೊತ್ತಿಲ್ಲ, ನಾವು ಒಡ್ಲು ದುಂಬ್ತೀವಿ ಅಂತ ಹೇಳ್ತೀನಿ. ಅದೆಲ್ಲ ಆದಮೇಲೆ ಇನ್ನು ನಾನು ಇವಾಗ ಈ ಸೀರೆನೇ ಅಕ್ಕ ತಂದಿದ್ದು, ಇಲ್ಲೇ ತುಮಕೂರಲ್ಲೇ ತಗೊಂಡಿದ್ವಿ ಈ ಸೀರೆನೇ. ಇನ್ನು ಹಿಂದಿನ ವಿಡಿಯೋ ನೋಡಿದ್ರೆ ನಿಮಗೆ ಖಂಡಿತ ಗೊತ್ತಾಗುತ್ತೆ. ಈ ಸೀರೆ ಬಂದ್ಬಿಟ್ಟು 2400 ರೂಪಾಯಿ ಈ ಸೀರೆ ಬೆಲೆ. ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್. ಈ ಬ್ಲೌಸ್ ನಾನೇ ಸ್ಟಿಚ್ ಮಾಡ್ಕೊಂಡು ತೊಗೊಂಡೋಗಿದ್ದೆ. ಈಗ ನನ್ನ ಮಗ ಮಾಡ್ತಿದ್ದಾನೆ. ಲೆಂತ್ ಆದರೆ ನಿಮಗೂ ಕೂಡ ಬೇಜಾರಾಗುತ್ತೆ ನೋಡೋಕ್ಕೆ. ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂಸ್ ಆಗಿ ಹಾಕ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.